ನಮಸ್ಕಾರ. TV5 ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಗುರುಲಿಂಗಸ್ವಾಮಿ ಹೊಳಿಮಠ್. ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬಂದಿದೆ. JDS ಪಕ್ಷದ ಹಳ್ಳಿ ಹಾಡು ಅನ್ನುವಂತಹ ಖ್ಯಾತಿಯನ್ನು ಗಳಿಸಿರುವಂತಹ JDS ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಎಚ್ ವಿಶ್ವನಾಥ್ ಅವರು ಈ ಬಗ್ಗೆ ಏನು ಹೇಳ್ತಾರೆ? ಕುಟುಂಬ ರಾಜಕಾರಣವನ್ನು ಅವರು ಮೊದಲಿಂದಲೂ ವಿರೋಧಿಸುತ್ತಾ ಬಂದಂಥವರು, ಆದರೆ ಈಗ ಕುಟುಂಬ ರಾಜಕಾರಣವನ್ನು ಪಾಲಿಸ್ತಿರುವಂಥ ಆರೋಪ ಎದುರಿಸಿರುವಂಥ JDS ಪಕ್ಷದಲ್ಲೇ ಇದ್ದಾರೆ. ಹಾಗಾದರೆ ಈ ವಿಷಯದ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಮ್ಮೊಂದಿಗಿದ್ದಾರೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು. ವಿಶ್ವನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಿಮ್ಮ ರಾಜಕಾರಣದ ಜೀವನದುದ್ದಕ್ಕೂ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡು ಬಂದವರು, ಈಗ ಹೆಂಗೆ ಸಹಿಸ್ಕೊಂಡಿದ್ದೀರಿ? ನಾನು ಅದ್ರ ಜೊತೆಗೆ ಬೆಳೆದವನು. ನಾನು ನೆಹರು ಕುಟುಂಬದ ಜೊತೆಗೆ ಬೆಳೆದವನು. ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಹೀಗೆ ನಾನು ಆ ಕುಟುಂಬದ ಜೊತೆಗೆ ನನ್ನ ರಾಜಕಾರಣ ಸಾರ್ವಜನಿಕ ಬದುಕು ಕಾಂಗ್ರೆಸ್ಸಲ್ಲೇ ಬಂದಿದ್ದು 40 ವರ್ಷಗಳ ಕಾಲ. ಸೊ ಹಾಗಾಗಿ ಇವತ್ತೇನಾಗಿದೆ ಅಂದರೆ ಕುಟುಂಬ ರಾಜಕಾರಣ ಅದರ ಅರ್ಥವನ್ನು ಕಳ್ಕೊಂಡಿದೆ. ನೋ ಮೀನಿಂಗ್ ಅಟ್ ಆಲ್. ಯಾಕೆ ಅಂತಂದರೆ ಇವತ್ತು ಎಲ್ಲಿ ನೋಡಿ, ಯಡಿಯೂರಪ್ಪನವ್ರ ಮನೆಯಲ್ಲಿಲ್ವಾ ಕುಟುಂಬ ರಾಜಕಾರಣ? ಸಿದ್ದರಾಮಯ್ಯನ ಮನೆಯಲ್ಲಿಲ್ವಾ? ಜಾರಕಿಹೊಳಿ ಅವ್ರ ಮನೆಯಲ್ಲಿಲ್ವಾ? ಒಂದು ತಲೆಮಾರಿಗೆ ಸೀಮಿತ, ತಲೆಮಾರಿಗೆ ಸೀಮಿತ. ಈಗ 3ನೇ ತಲೆಮಾರು ಚುನಾವಣೆಗೆ ಬರ್ತಾ ಇದೆಯಲ್ಲ ಸರ್. ತಲೆಮಾರುಗಳು ಬೇರೆ. ಸೊ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಭಾರತದ ರಾಜಕಾರಣದಲ್ಲಿ ಅರ್ಥಹೀನವಾಗಿದೆ. ಹಾಗಾಗಿ ಇಟ್ಸ್ ನಾಟ್ ಎ ಮ್ಯಾಟರ್, ಇಟ್ಸ್ ನಾಟ್ ಎನ್ ಇಶ್ಯೂ ಟುಡೇ. ಹಾಗಿದ್ರೆ ಕುಟುಂಬ ರಾಜಕಾರಣ ಬಾರಾಕೂನ್ ಮಾಫಿ ಹಂಗಾದ್ರೆ? ಬಾರಾಕೂನ್ ಮಾಫಿ ಅಲ್ಲ, ಜನ ಒಪ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು. ಜನನೇ ಒಪ್ಕೊಂಡು, ಈಗ ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಭಾಳ ಪ್ರಮುಖ. ಜನ ಏನು ತೀರ್ಮಾನ ತಗೋತಾರೆ, ಜನ ಏನು ಒಪ್ಪಿಗೆ ಕೊಡ್ತಾರೆ, ಅದೇ ತಾನು ನಡೆಯುವಂಥದ್ದು. ಸೊ ಹಾಗಾಗಿ ನಾವೇನು ನೀವು ಕುಟುಂಬ ರಾಜಕಾರಣ ಅಂತ ಇದ್ದೀರಾ, ಆ ಕುಟುಂಬ ರಾಜಕಾರಣವನ್ನು ಭಾರತದ ಮತದಾರ ಬೆಂಬಲಿಸ್ತಾ ಬರ್ತಾ ಇದ್ದಾನೆ, ಒಪ್ಕೊಂಡ್ಬರ್ತಾ ಇದ್ದಾನೆ. ಹಾಗಾಗಿ ಅದನ್ನು ಮಾತಾಡಿದ್ರೆ ಏನು ಪ್ರಯೋಜನವೂ ಇಲ್ಲ. ಅದು ಅದೇ JDS ಪಕ್ಷದಲ್ಲಿ ಈಗಿರುವಂಥ ಕುಟುಂಬ ರಾಜಕಾರಣವನ್ನು ಮಾತಾಡೋದು ಉಪಯೋಗ ಇಲ್ಲ ಹಂಗಾದ್ರೆ. BJP ಮಾತಾಡಿ. ಹಾವೇರಿಲಿ ಏನಿದೆ, ಶಿವಕುಮಾರ್ ಅವ್ರ ತಂದೆಯವರು, ಯಡಿಯೂರಪ್ಪನವರು ಮಕ್ಕಳು, ಸಿದ್ದರಾಮಯ್ಯ ಮಗ, ಜಾರಕಿಹೊಳಿಯವರು ಅಣ್ಣ ತಮ್ಮಂದರು, ಅವ್ರನ್ನ ಯಾಕೆ ಮಾತಾಡ್ತಾ ಇಲ್ಲ? ಅದೇ ವೈ ಓನ್ಲಿ JDS? ನಾನು ಹೇಳ್ತಿರೋದು ಒಂದು ತಲೆಮಾರಿಗೆ ಸೀಮಿತವಾದಂತಹ ಕುಟುಂಬ ರಾಜಕಾರಣ ಈಗ 3ನೇ ತಲೆಮಾರಿಗೆ ಹೋಗ್ತಾ ಇದೆ ಅಂತ. ತಲೆಮಾರಿನ ಪ್ರಶ್ನೆ ಇಲ್ಲ, ತಲೆಮಾರಿನ ಪ್ರಶ್ನೆ. ಬಿಕಾಸ್ ಭಾರತದ ರಾಜಕಾರಣ ನಿಂತ ನೀರಲ್ಲ, ಜಂಗಮ. ಅದು ಜಡ ಅಲ್ಲ ಭಾರತದ ರಾಜಕಾರಣ. ಸೊ ಹಾಗಾಗಿ ಜಂಗಮ ಆಗ್ತಾ ಇರ್ತದೆ. ಅದು ಯಾರು ಪ್ರಶ್ನೆ ಮಾಡಲಿಕ್ಕೂ ಆಗಲ್ಲ. ಇವತ್ತು JDS ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡ ನಂತರ ನೀವು ಹೇಳಿದ್ರಿ, ನಾನು ಡಮ್ಮಿ ಅಧ್ಯಕ್ಷ ಆಗಲ್ಲ ಅಂತ. ಹೌದು ಹೌದು, ಇವತ್ತಿಗೂ ಅಷ್ಟೇ. ಐ ಆಮ್ ನಾಟ್ ಡಿಮ್ಮಿ. ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ಹೇಳ್ತಾ ಇದ್ದೀರಾ? ಅಲ್ಲ, ಭಾರತದ ಮತದಾರನ ಆತ್ಮಸಾಕ್ಷಿ ಆ ಕಡೆ ಇರುವಾಗ ನನ್ನ ಆತ್ಮಸಾಕ್ಷಿ ತಗೊಂಡು ನಾನೇನು ಮಾಡಲಿ? ಅಂದರೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿದೆ ನಿಮ್ಮ. ಈಗ ಏನಾಗಿದೆ, ಈಗ ಇದು ಒಂಥರ ನಡೀತಾ ಇದೆ. ಸೊ ಅದ್ರ ವಿರುದ್ಧ ಯಾರು ಹೋಗ್ಲಿಕ್ಕೂ ಆಗಲ್ಲ, ಮತ್ತು ಅದನ್ನ ಯಾರು ಪ್ರಶ್ನೆನೂ ಮಾಡೋಕ್ಕಾಗ್ತದೆ. ಬಿಕಾಸ್ ಎಲ್ಲ ಪಾರ್ಟಿಯಲ್ಲೂ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲ ಪಾರ್ಟಿಯಲ್ಲೂ ಸೇರಿದೆ. ಸರ್, ಆದರೆ ನಿಮ್ಮ ಪಕ್ಷದಲ್ಲಿ ಮಾತ್ರ ಪದ್ಮನಾಭನಗರನೇ ಹೈಕಮಾಂಡು. ಹೌದು, ನಮ್ಮ ಹೈಕಮಾಂಡೇ ನಮ್ಮ ದೇವೇಗೌಡರು. ನಾವೇನು ಡೆಲ್ಲಿ ತನಕ ಹೋಗ್ಬೇಕಾಗಿಲ್ಲ ನಮ್ಮ ಹೈಕಮಾಂಡ್ಗೆ. ನಮ್ಮದೇನು ಜಸ್ಟ್ 3 ಕಿಲೋಮೀಟರ್ಸ್ ಫ್ರಮ್ JP ಭವನ್. ಬೇರೆ ಪಾರ್ಟಿಯವ್ರದ್ದು 2,500 ಕಿಲೋಮೀಟ್ರ್ ಹೋಗ್ಬೇಕು, ನಮ್ಮದು 3 ಕಿಲೋಮೀಟರ್ ನಮ್ಮ ಹೈಕಮಾಂಡ್ರು. ಸೊ ಎಲ್ಲ ಪಕ್ಷಗಳ ಅಧ್ಯಕ್ಷರು B ಫಾರ್ಮಿಗೆ ಸಹಿ ಮಾಡುವಂಥ ಅಧಿಕಾರ ಇಟ್ಕೊಂಡಿದ್ದಾರೆ. ನಿಮ್ಮ ಹತ್ರ ಏನಾದರೂ ಅಧಿಕಾರ ಇದೆಯಾ? ಇಲ್ಲ, ನಮ್ಮ ರಾಷ್ಟ್ರಾಧ್ಯಕ್ಷರು ಮಾಡ್ತಾರೆ B ಫಾರ್ಮ್. ಅದೇ ರಾಜ್ಯಾಧ್ಯಕ್ಷರ ಅಧಿಕಾರ ಏನು ಹಂಗಾದ್ರೆ? ರಾಷ್ಟ್ರಾಧ್ಯಕ್ಷರೇ. ಈಗ ನಾನು ಇವಾಗ ಆಗಿದ್ದೀನಿ, ಕುಮಾರಸ್ವಾಮಿಯವರು ರಾಜ್ಯಾಧ್ಯಕ್ಷರಾಗಿದ್ದರು. ಆಗಲೂ ಕೂಡ ರಾಷ್ಟ್ರಾಧ್ಯಕ್ಷರೇ B ಫಾರ್ಮ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂಥದ್ದು. ವಾಟ್ ಈಸ್ ದ್ಯಾಟ್? ಅಂದರೆ ಪ್ರಜಾಪ್ರಭುತ್ವ ತತ್ವಗಳಿಗೆ ಜಾತ್ಯತೀತ ಪಕ್ಷ ವಿರೋಧವಾಗಿದೆ ಅನ್ನುವಂಥ ಆರೋಪ ಇದೆ. ಖಂಡಿತ ಅಲ್ಲ. ಪ್ರಜಾತಂತ್ರವನ್ನು ಅಪಾರವಾಗಿ ಗೌರವಿಸಿಕೊಂಡು ಬಂದಿರತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲೇ ಪ್ರಧಾನಮಂತ್ರಿಯು ಕೂಡ ಆದಂಥ ಪಕ್ಷ JDS. ಏಕಚಕ್ರಾಧಿಪತ್ಯ ಇರುವಂಥ ಪಕ್ಷ. ಯಾಕೇನಿಲ್ಲ, ನಾವೆಲ್ಲ ಇಲ್ವೇ? ಅದೇ ನೀವೆಲ್ಲ ಡಮ್ಮಿ ಅಂತ. ಹೂ ಸೆಡ್ ಐ ಆಮ್ ಡಮ್ಮಿ? ನಾವೆಲ್ಲ ಇಲ್ವೇ? ಎಷ್ಟು ಜನ ಇದ್ದೀವಿ, ಬೇರೆ ಬೇರೆ ಜನ ಅಂತೀವಿ ನಾವು. ಸರ್, ನಿಮ್ಮನ್ನು ಯಾವುದಕ್ಕಾದರೂ ಅವರು ನಿಮ್ಮ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ ಸರ್? ಖಂಡಿತ ಲೆಕ್ಕಕ್ಕೆ ತೊಗೊಂಡಿದ್ದಾರೆ, ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಪ್ರತಿಯೊಂದು ಟೀಮನ್ನು ತೊಗೊಂಡ್ಮೇಲೆ ಈಚೆ ಬರ್ತಾ ಇರ್ತೀವಿ. ಸರ್, ಕುಮಾರಸ್ವಾಮಿ ಅವರು, ದೇವೇಗೌಡರು, ರೇವಣ್ಣವ್ರ ಮೀಟಿಂಗ್ಗಳಿಗೆ ನಿಮ್ಗೆ ಅಲೋ ಇರಲ್ಲ? ಅದು ಬೇರೆ. ನಾವು ಪಕ್ಷದ ವಿಚಾರದಲ್ಲಿ ನಾನು ಸರ್ಕಾರದ ವಿಚಾರಕ್ಕೆ ಹೋಗಲ್ಲ. We are no way concerned with the government and the administration.
ವಿ ಆರ್ ಕನ್ಸರ್ನ್ ಓನ್ಲಿ ವಿತ್ ದ ಆರ್ಗನೈಸೇಷನ್ JDS, ದಟ್ಸ್ ಆಲ್. ಹಾಗಿದ್ರೆ ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರು ಕೂಡಿ ಮಾತಾಡುವಂಥದ್ದು ಎಲ್ಲವೂ ಮಾತಾಡ್ತಾರೆ ರಾಜಕಾರಣ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಹಂಗಾದ್ರೆ ಈಗ ಅವ್ರು ಮಾತಾಡಿದ್ರೆ ಮಾತಾಡಬಾರ್ದು ಅಂತ ಹೇಳಿದೆ. ಕುಮಾರಸ್ವಾಮಿಯವರು, ದೇವೇಗೌಡರು, ರೇವಣ್ಣ ಅವರು ಒಟ್ಟಿಗೆ ಕುಳಿತು ಮಾತಾಡಬಾರ್ದು ಅಂತ ಎಲ್ಲಿದೆ? ವೇರ್ ಇಸ್ ದ್ಯಾಟ್? ಅವ್ರು ಮಾತಾಡೋದನ್ನ ನೀವು ಒಪ್ಕೊಳ್ತೀರ? ಹಂಗಾದ್ರೆ ಕೆಲವೆಲ್ಲ ವಿಚಾರದಲ್ಲಿ ಸರಿಗಿದ್ರೆ ನಾವೆಲ್ಲ ಒಪ್ಕೊಂಡೇ ಹೋಗ್ತೀವಲ್ಲ. ಅನಿವಾರ್ಯವಾ? ಅನಿವಾರ್ಯ ಏನು, ನಾವು ಕೂಡ ನಮ್ಮ ಸಲಹೆಗಳನ್ನು ಕೊಡ್ತೀವಿ, ಹೀಗೆ ಹೀಗೆ ಹೋಗಬೇಕು ಅಂತ ಹೇಳಿ ವಿ ಆರ್ ಗೋಯಿಂಗ್ ಟುಗೆದರ್. ಆಯಿತು, ಈ ಪಕ್ಷ ರಾಜಕಾರಣವನ್ನು ಇಲ್ಲಿಗೆ ಬಿಡೋಣ. ಸರಿ, ಮೈತ್ರಿ ಸರ್ಕಾರ, ಮೈತ್ರಿ ಧರ್ಮ ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ? ಆಗ್ತಾ ಇದೆ. ಮೈತ್ರಿ ಧರ್ಮ ಕರೆಕ್ಟಾಗಿ ಆಗ್ತಾ ಇದೆ. ಯಾರು ಪಾಲನೆ ಮಾಡ್ತಾ ಇದ್ದಾರೆ ಸರ್? ಎಲ್ಲರೂ ಪಾಲನೆ ಮಾಡ್ತಾರೆ. ಸ್ವಲ್ಪ ಹೇಗೆ ಅಂತ ಹೇಳಿ. ರೈಟ್ ಫ್ರಮ್ ಸಿದ್ದರಾಮಯ್ಯ, ದ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್, ಮುಖ್ಯಮಂತ್ರಿ, ನಮ್ಮ ಡಾಕ್ಟರ್ ಪರಮೇಶ್ವರ್ ಎಲ್ಲ ಒಟ್ಟಿಗೆ ನಡೀತಾ ಇದೆ. ಕೋರ್ ಕಮಿಟಿ ನೀವು ಹೇಳಿದ್ರಿ ಏನೋ ಈ ಸಮನ್ವಯ ಸಮಿತಿ ಅಂತ. ಸಮನ್ವಯ ಸಮಿತಿ ನಿಮ್ಮನ್ನು ಒಳಗೆ ಬಿಟ್ಟುಕೊಂಡಿಲ್ಲ ಅವರು? ಅಲ್ಲದ್ ಬಿಡಿ, ನನ್ನೂ ಬಿಟ್ಟಿಲ್ಲ, ಗುಂಡ್ರಾಯನ್ನೂ ಬಿಟ್ಟಿಲ್ಲ. ಯಾರು ಬಿಟ್ಟಿದ್ದಾರೆ? ಸೊ ಎರಡೂ ಪಕ್ಷದ ಅಧ್ಯಕ್ಷರು ಹೊರಗಡೆ ಇದ್ದೀವಿ. ಅದಕ್ಕೆ JDS ಕಾರಣನೇ ಇದಕ್ಕೆ? ನೋ. ಇಬ್ಬರು ಪಕ್ಷಗಳ ಅಧ್ಯಕ್ಷರು ಡಮ್ಮಿ ಅಂತ ಹೇಳಿ ಲೆಕ್ಕ. ಅವ್ರ ಪಕ್ಷದವ್ರಿಗೆ ನಾಯಕರಿಗೆ ಅವರು, ನಿಮ್ಮ ಪಕ್ಷದ ನಾಯಕರಿಗೆ ನೀವು. ಈಗ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಸಿದ್ದರಾಮಯ್ಯನವ್ರಿಗೆ ಏನು ಅನಿಸಿಕೆ ಗೊತ್ತಿಲ್ಲ. ಅವ್ರ ಪಾರ್ಟಿ ಅಧ್ಯಕ್ಷನು ಹೊರಗಡೆ ಇದೆ, ನಾನು ಕೂಡ JDS ಪಾರ್ಟಿ ಹೊರಗಡೆ ಇದ್ದೀನಿ. ಅವರು ಮುಖ್ಯಮಂತ್ರಿಗಳು ಅವರು ಸೇರ್ಕೊಂಡು ಮಾಡ್ತಾರೆ. ಬಟ್ ಇಲ್ಲಿಯೂ ಕೂಡ ಯಾವ ತಪ್ಪು ಆಗಿಲ್ವಲ್ಲ, ನಡೀತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಇದ್ದಂತಹ ಏನು ಭಿನ್ನಾಭಿಪ್ರಾಯ ಇತ್ತು, ಅದರ ಪ್ರತಿರೂಪನ ಇತ್ತು ಅಂತ. ಯಾವುದು? ಏನು ಭಿನ್ನ? ಸಿದ್ದರಾಮಯ್ಯ ಮತ್ತು ವಿಶ್ವನಾಥ್ ಅವ್ರ ನಡುವಿನ ಭಿನ್ನಾಭಿಪ್ರಾಯ ನಿಮ್ಮನ್ನು ಇದಕ್ಕೆ ಸಮನ್ವಯ ಸಮಿತಿ ಒಳಗೆ ಬಿಟ್ಟುಕೊಳ್ಳೋದಾಗ ಮಾಡಿದ್ರು. ಗಣತಂತ್ರ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯ ಇರಲೇಬೇಕು. ಭಿನ್ನಾಭಿಪ್ರಾಯಗಳು, ವಾದ ವಿವಾದಗಳು, ಚರ್ಚೆ ಇವೆಲ್ಲ ಇದ್ದಿದ್ದೇ ಪ್ರಜಾತಂತ್ರ ವ್ಯವಸ್ಥೆ. ಭಿನ್ನಾಭಿಪ್ರಾಯಗಳು, ವಾದ ಇಲ್ಲದೇ ಇರತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆ ಅಲ್ಲ. ಹಾಗಿದ್ರೆ ಈ ವಿಶ್ವನಾಥ್ ಅವರು ಈಗ ಸಿದ್ದರಾಮಯ್ಯನವರನ್ನ ಒಪ್ಕೊಂಡ್ಬಿಟ್ರು. ಸಿದ್ದರಾಮಯ್ಯನವ್ರನ್ನ ಎಲ್ಲ ಒಪ್ಪಿದ್ದೀವಿ. ನಾನೇನು ಕಥೆ ಇಲ್ಲ, ನಾನೇನು ಒಪ್ಪಬಾರ್ದು ಅಂತೀಯ? ಎಸ್, ಸಿದ್ದರಾಮಯ್ಯ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್. ನಮ್ಮ ಕೋಆರ್ಡಿನೇಷನ್ ಸರ್ಕಾರದಲ್ಲಿ, ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷ ಇದ್ದಾರೆ. ಅದು ಯಾರು? ನಾನು ಇಲ್ಲ ಅನ್ನೋಕ್ಕಾಗಿತ್ತು ಅದನ್ನು, ಅಥವಾ ನಾನು ಒಪ್ಪಲ್ಲ ಅನ್ನೋಕ್ಕಾಗಿತ್ತು? ಈ ಸೀಟ್ ಶೇರಿಂಗ್ ವಿಚಾರಕ್ಕೆ ಬಂದಾಗ JDS ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಅತಿ ಹೆಚ್ಚು ಏನು ಭಿನ್ನಾಭಿಪ್ರಾಯ ಮತ್ತು ಅತಿ ಹೆಚ್ಚು ಈ ಸಮಸ್ಯೆ ಬಂದು ಉಂಟಾಗಿದ್ದು ಸಿದ್ದರಾಮಯ್ಯ ಕಾರಣ ಅಂತ. ಸಿದ್ದರಾಮಯ್ಯನವ್ರು ಏನಪ್ಪ ಅಂತ, ಈಗ ಒಂದು ಪಕ್ಷದ ಅವರು ಕೂಡ ಮುಖ್ಯಸ್ಥರು, ಮಾಜಿ ಮುಖ್ಯಮಂತ್ರಿಗಳಾಗಲಿ ಮತ್ತು ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರಾಗಲಿ, ಅವರು ಹಲವಾರು ಕಡೆ ಇಲ್ಲ ಇದು ನಮಗೆ ಬೇಕು ಮಾಡಿದ್ದಾರೆ. ಸೊ ಹಾಗೆ ಸೀಟ್ ಶೇರಿಂಗ್ ಕೂಡ ಕರೆಕ್ಟಾಗಿ ಆಗಿದ್ದಿಲ್ಲ. ಈಗ ಹಾಲಿ ಮೈಸೂರನ್ನು ಅವರು ಉಳಿಸ್ಕೊಂಡ್ರು ಸಿದ್ದರಾಮಯ್ಯ ಅವರು, ತುಮಕೂರನ್ನು ನಿಮ್ಗೆ ಕೊಟ್ಟಿದ್ದಾರೆ. ನೀವು ಯಾರನ್ನ ಕಣಕ್ಕೆ ಇಳಿಸ್ತೀರಿ ಅಲ್ಲಿ? ಇನ್ನು ಚರ್ಚೆಗಳು ನಡೀತಾ ಇದ್ದಾವೆ, ಇನ್ನೂ ಟೈಮ್ ಇದೆ. ಅದಕ್ಕೆ ಇನ್ನು 25ನೇ ತಾರೀಕು ತನಕ ಟೈಮ್ ಇದೆ. ಚರ್ಚೆಗಳು ನಡೀತಾ ಇದ್ದಾವೆ, ಆಗ್ತೀವಿ. ಸರಿಯಾದ ಕ್ಯಾಂಡಿಡೇಟ್ನೇ ಆಗ್ತೀವಿ. ಈ ಮುದ್ದಹನುಮೇಗೌಡರನ್ನ JDS ಕರ್ಕೊಂಡ್ಬಂದು ಅವ್ರನ್ನೇ ಅಭ್ಯರ್ಥಿನಾಗಿ ಮಾಡ್ತೀರಿ ಅನ್ನೋಂಥ ಒಂದು ಆ ಥರ ಏನಿಲ್ಲ. ತುಮಕೂರಿನಲ್ಲಿ ಭಾಳ ಜನ ಕ್ಯಾಂಡಿಡೇಟ್ಸ್ ಫೇಸ್ ಮಾಡುವಂಥ. ಸರ್, ಈ ಸರ್ಕಾರದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ ಅಂತ ಹೇಳಿದ್ರಿ. ಹಾಗಾದರೆ ರೇವಣ್ಣ ಅವ್ರು ಯಾಕೆ ಸೂಪರ್ CM ಆಗಿದ್ದಾರೆ ಸರ್ಕಾರದಲ್ಲಿ? ರೇವಣ್ಣ ಅವ್ರು ಯಾಕೆ ಸೂಪರ್ CM ಆಗಿದ್ದಾರೆ? ಎಂಥ ಸೂಪರ್ CM? ಅದೆಲ್ಲ ನೀವು ಮೀಡಿಯಾದವ್ರು ಹೇಳೋದು ಸೂಪರ್ CM ಅಂತ. ಯಾರಾದರೂ ಬೇರೆಯವ್ರು ಹೇಳ್ತಾವ್ರಾ? ರೇವಣ್ಣವರು ಸೂಪರ್ CM ಅಂತ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಹೊರತು ಬೇರೆ ಯಾರು ಹೇಳ್ತಾವ್ರೆ? ಅಥವಾ ಕಾಂಗ್ರೆಸ್ನವ್ರು ಹೇಳ್ತಾವ್ರಾ? ಇಲ್ಲಪ್ಪ ನೀವು ಇಲ್ಲ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಅಲ್ಲ, ನೀನೇ ಸೂಪರ್ CM ಅಂತ ಯಾರು ಹೇಳ್ತಾನೋ? CM is CM. ರೇವಣ್ಣ ಇಸ್ ಸೂಪರ್ CM. ನೋ, ರೇವಣ್ಣ ಇಸ್ ದ ಮಿನಿಸ್ಟರ್, ದಟ್ಸ್ ಆಲ್. ಎಲ್ಲ ಇಲಾಖೆಗಳಲ್ಲೇ ಕೈ ಆಡಿಸೋದು, ಆ ನಂತರ ವಿರೋಧ ವ್ಯಕ್ತವಾದ ತಕ್ಷಣವೇ ಹಿಂದೆ ಸರಿಯೋದು ನಿಮಗೆ ಗೊತ್ತಿರೋಂಥ ವಿಚಾರ ಸರ್. ರಾಜಕಾರಣದಲ್ಲಿ, ಆಡಳಿತದಲ್ಲಿ ಆಗುವಂಥ ವಿಚಾರ ಏನು ದೊಡ್ಡ ವಿಚಾರನೂ ಅಲ್ಲ ಇದು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದಿಂದ ಮತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನದಿಂದ ಕಣಕ್ಕಿಳಿಸುವಂಥ ಅಗತ್ಯ ಇತ್ತ ಅನಿಸುತ್ತೆ? ನೀವು ಇಲ್ಲಿ ಬಂದು ಮಾತಾಡೋ ಅಗತ್ಯ ಐತೆ? ನೀವು ಒಂದು ಪಕ್ಷದ ರಾಜ್ಯಾಧ್ಯಕ್ಷರು, ನಿಮ್ಮನ್ನ ನಾವು ಸಂದರ್ಶನ ಮಾಡಬೇಕು. ಅವರು ಯುವಕರು, ಯುವಕರು ವಿದ್ಯಾವಂತರು, ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವರು. ಸೊ ಹಾಗಾಗಿ ಅವ್ರು ನಿಲ್ಲಿಸೋದು ತೊಂದರೆ ಏನು? ಎಸ್, ದೇ ಆರ್ ವೆರಿ ಗುಡ್ ಕ್ವಾಲಿಫೈಡ್. ನನಗನ್ಸಿದ ಮಟ್ಟಿಗೆ ಈ ಇಬ್ಬರು ಅಭ್ಯರ್ಥಿಗಳ ಕುರಿತಾಗಿ ನಿಮಗೆ ಸೆಕೆಂಡ್ ಥಾಟ್ ಇದೆ ಅಂತ ಅನಿಸ್ತದೆ ನನಗೆ. ಈಗ ಪ್ರಜ್ವಲ್ ಕನ್ನಡ ಇಂಗ್ಲೀಷ್ ಭಾಷೆ ಮೇಲೆ ಇಡ್ತಾ ಇದೆ, ಎಲ್ಲರ ಬಗ್ಗೆನೂ ಗೌರವ ಇದೆ.
ಮತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಚಲನಚಿತ್ರ ನಟ ಇದ್ದಾರೆ, ಮತ್ತು ಎಲ್ಲರಿಗೂ ಕೂಡ ಅಷ್ಟೇ ಹಂಬಲಾಗಿ ನಡ್ಕೊಳ್ಳುವಂಥ ಗುಣ ಇದೆ ನಿಖಿಲ್ ಕುಮಾರಸ್ವಾಮಿ. ಎಸ್, ಇಬ್ಬರು ಕೂಡ ಒಳ್ಳೆ ಕ್ಯಾಂಡಿಡೇಟ್ಸ್ ನಮಗೆ. ಇಬ್ಬರು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಗೆಲ್ತಾರೆ, ಇಬ್ಬರು ಗೆಲ್ತಾರೆ. ಸುಮಲತಾ ಅವ್ರ ವಿರುದ್ಧನೂ ಗೆಲ್ತಾರೆ ಅವರು. ಸುಮಲತಾ ಅವರು ಇನ್ನೊಬ್ಬರು ಬೇರೆ ವಿಚಾರ. ಇಟ್ಸ್ ಎ ಫೀಲ್ಡ್ ವಾರ್. ಯಾರು ನಿಲ್ತಾರೋ ಗೊತ್ತಿಲ್ಲ, ಯಾರು ನಿಂತರೂ ಕೂಡ ನಿಖಿಲ್ ಗೆಲ್ತಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು ನೀವು, ಗೋ ಬ್ಯಾಕ್ ಅಭಿಯಾನ, ನಿಖಿಲ್ ಕುಮಾರಸ್ವಾಮಿಗೆ ಸ್ವಲ್ಪ ವಿರೋಧವಾದಂತಹ 10 ಜನ ನಿಂತ್ಕೊಂಡ್ಬಿಟ್ಟು ಗೋ ಬ್ಯಾಕ್ ಅಂತ ಹೊಟ್ಟೋಗ್ತಾರ. ಅದು ಯಾರು ಈ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಈಗ ಸುಮ್ಮನೆ ಒಂದು 10 ಜನ ಹುಡುಗಿ ಕಳಿಸೋದು ಗೋ ಬ್ಯಾಕ್. ಅದು ಯಾರು 10 ಜನ ನಿಂತ್ಕೊಂಡು ಕೂಗ್ಬಿಟ್ರೆ ಗೋ ಬ್ಯಾಕ್. ಅದು ವೈ, ಯಾಕೆ ಹೋಗ್ಬೇಕು ವಾಪಸ್? ಅದಕ್ಕೆ ಉತ್ತರ ಇಲ್ಲ ಯಾರ ಹತ್ರ. ಸುಮ್ಮನೆ ಯಾರೋ 4 ಹುಡುಗರು ನಿಲ್ಸೋದು, ಬೀದಿಯಲ್ಲಿ ಕೂಗಿಸೋದು ಗೋ ಬ್ಯಾಕ್ ಅಂತ. ಯಾರು ಕೂಗಿಸ್ತಿದ್ದಾರೆ ಸರ್ ಅದನ್ನು? ಯಾರು ಕೂಗಿಸ್ತಾರೆ ಈಗ? ವೆಸ್ಟರ್ನ್ ಇಂಟ್ರೆಸ್ಟ್ ಅಂತ. ಯಾರು ಸರ್ ವೆಸ್ಟರ್ನ್ ಇಂಟ್ರೆಸ್ಟ್? ಅಯ್ಯೋ ರಾಮನೇ, ಸಿದ್ದರಾಮಯ್ಯ ಅವರ ಅಂತ. ಸಿದ್ದರಾಮಯ್ಯ ಯಾಕೆ ಕೂಗಿಸ್ತಾರೆ? ಸಿದ್ದರಾಮಯ್ಯ ಯಾಕಂದರೆ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ JDSಗೆ ಕಾಂಗ್ರೆಸ್ಸಿಗೆ ಎದುರಾಳಿ, ಕಾಂಗ್ರೆಸ್ಸಿಗೆ JDS ಎದುರಾಳಿ, BJPಗೆ ಇಲ್ಲಿ ನೆಲೆ ಇಲ್ಲ. ಹಾಗಾದರೆ ಹಂಗಂತ ಒಂದು ವೇಳೆ ಏನಾದರೂ JDSನ್ನು ಬರೆಯೋದಕ್ಕೆ ಬಿಟ್ಟರೆ ಕಾಂಗ್ರೆಸ್ಸೇ ಸರ್ವನಾಶ ಆಗುತ್ತೆ ಅಂತ. ನಾವು BJPಗೆ ನೆಲೆಯೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇಟ್ಸ್ ನಾಟ್ ದಟ್ ಈಸಿ. BJPಗೆ ನೆಲೆನೇ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಎಲ್ಲಿದೆ ಸರ್ ಹಾಸನ, ಮಂಡ್ಯ ಎಲ್ಲಿದೆ ಸರ್? ಬೇರೆ ಯಡಿಯೂರಪ್ಪನವರು ಇಲ್ವ? ಯಾವ ಭಾಗದವರು ಇವರು? ಈ ಭಾಗದವರೇ ಯಡಿಯೂರಪ್ಪನವರು. ಮಂಡ್ಯದಲ್ಲಿ ಹುಟ್ಟಿದವರು, ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಎಸ್. ಪುರುಷಸ್ಯ ಭಾಗ್ಯ. ಎಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಭಾಗ್ಯ ಸಿಗುತ್ತೋ ಗೊತ್ತಿಲ್ಲ. ಪುರುಷಸ್ಯ ಭಾಗ್ಯ. ಸರ್ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಸರ್ ಹಂಗಾದ್ರೆ ಈ ಸಾರಿ? 1-2 ದಿವಸದಲ್ಲಿ ತೀರ್ಮಾನ ಆಗುತ್ತೆ. ಈಗ ಎರಡೇ ಇರೋದು ನಮಗೆ, ಬ್ಯಾಂಗ್ಳೂರು ಉತ್ತರ ಮತ್ತು ತುಮಕೂರು. ನೋಡ್ಬೇಕು ಅವ್ರು ಎಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ. ಸರ್ ಈಗ ಹಾಸನದಿಂದ ಮಂಜು ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋವಂಥ ಒಂದು ಮಾತಿದೆ. ದೇವೇಗೌಡರು ನಿಂತರೆ ಮಾತ್ರ ನಾನು ಬೆಂಬಲ, ಬೇರೆ ಯಾರೇ ನಿಂತರೂ ಸಹಿತ ನಾನು BJPಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಸ್ವತಂತ್ರ ಭಾರತದಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಅವರು ಸ್ವತಂತ್ರ ಮಾಡಲಿ, ಕಂಟೆಸ್ಟ್ ಮಾಡಲಿ. JDS ಪಕ್ಷ ಅಧಿಕಾರಕ್ಕೆ ಬಂತು, 38 ಸೀಟ್ ತಗೊಂಡು 37 ಸೀಟ್ಗಳನ್ನ ತೆಗೆದುಕೊಂಡು ಬಂತು. ಆದರೆ 38 ಸೀಟ್ ಇಟ್ಕೊಂಡು ಸಹಿತ ಆ ಪಕ್ಷದ ಒಬ್ಬ ಶಾಸಕರು ರಾಜ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅದಕ್ಕೆ ಮಂತ್ರಶಕ್ತಿ, ತಂತ್ರಶಕ್ತಿ, ವೇದ, ಉಪನಯನ, ಈ ಪೂಜಾ ಪುನಸ್ಕಾರಗಳೇ ಕಾರಣ ಅನ್ನುವಂಥ ಒಂದು ಮಾತಿದೆ. ಈಗ ನೀವು ಬೆಳಗ್ಗೆ ಎದ್ದಿದ್ದೀರಾ, ಸ್ನಾನ ಮಾಡಿದ್ರಿ, ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆ. ದೇವ್ರ ಕೈ ಮುಕ್ಕೊಂಡೇ ಬರೋದು. ನಾವು ಒಂದು 5 ನಿಮಿಷ ದೇವ್ರ ಮುಂದೆ ಏನೋ ಮಾತಾಡಿ ಬರ್ತೀವಿ. ಮಧ್ಯೆ ಯಾವುದಾದ್ರು ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಿ ಕೈ ಮುಗಿದ್ಬಿಡ್ತೀವಿ. ದೇವರನ್ನು ನಂಬುವಂಥ ದೇಶ ಇದು. ಭಾರತ ವೈವಿಧ್ಯತೆಯ ದೇಶ. ಅಧ್ಯಾತ್ಮ, ದೈವ ಇವೆಲ್ಲವನ್ನು ಕೂಡ ನಂಬಿರುವಂಥ ದೇಶ ಇದು. ಸಂಪ್ರದಾಯಗಳನ್ನು ನಂಬಿರ್ತಕ್ಕಂಥ ದೇಶ. ಸೊ ಹಾಗಾಗಿ ನಾನು ಏನು ಸಂಪ್ರದಾಯವನ್ನು ನಾನು ರೂಢಿಸ್ಕೊಂಡು ಬಂದಿದ್ದೀನಿ, ಆಚರಣೆ ಮಾಡ್ತಾಯಿದ್ದೀನಿ, ಅದನ್ನು ನೀವು ಮಂತ್ರ, ಯಂತ್ರ, ತಂತ್ರ, ಈ ಎಷ್ಟೋ ಜನಪ್ಪ ಜ್ವರ ಬಂತು ಯಂತ್ರ ಕಟ್ಕೋತೀವಿ. ಹೋಮ ಹವನಗಳನ್ನು ಮಾಡಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬಂತು ಅಂತ. ಹೋಮ ಹವನ ಭಾಳ ಕಾಲದಿಂದಲೂ ಬಂದಿರುವಂಥದ್ದು. ಈಗ ನಮ್ಮ ಮದುವೆ ಮನೆಗಳಲ್ಲೇ ಹೋಮ ಹವನ ಮಾಡ್ತಾರೆ, ಒಳ್ಳೆಯದಾಗಿ. ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಅಲ್ಲೇ ಹೋಮ ಹವನ ಮಾಡ್ತಾರೆ. ಸೊ ಅದೆಲ್ಲ ನಡ್ಕೊಂಡು ಬಂದಿರೋ. ನೀನು ದೇವೇಗೌಡರು ಒಬ್ಬರೇ ಮಾಡ್ತಾವ್ರ ಪೂಜೆನ? ಇಡೀ ದೇಶ, ವಿಶೇಷವಾಗಿ ಎಲ್ಲ ಧರ್ಮದವರು ಕೂಡ ಅವರವರು ಇಚ್ಛಿಸಿದ ದೈವವನ್ನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದು, ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಅನಾದಿ ಕಾಲದಿಂದಲೂ ಭಾರತ ನೋಡ್ತಾ ಇರ್ತಕ್ಕಂಥ. ಈ ಸಾರಿ ಈ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಈ ಹೋಮ ಹವನಗಳ ಪರಿಣಾಮವನ್ನು ನಾವು ಯಾವ ರೀತಿ ನೋಡ್ಬೋದು? ಹೋಮನೂ ಇಲ್ಲ, ಅವನನ್ನು. ಸೊ ಇದೆಲ್ಲ ಮನುಷ್ಯನಿಗೆ ನಂಬಿಕೆ, ಏನೋ ಸಮಾಧಾನ. ನಮಗೇನೋ ಒಂದು ದೇವ್ರ ಹತ್ರ ನಿಂತು ಒಂದು 5 ನಿಮಿಷ ಕೈ ಮುಗಿದ್ಬಿಟ್ರೆ ಭಗವಂತ ಕಾಪಾಡಪ್ಪ ಅಂದಾಗ ಏನೋ ಮನಸ್ಸಿಗೆ ನೆಮ್ಮದಿ. ಯಾರೋ ಗುರುಗಳು ಬರ್ತಾರೆ, ಆ ಗುರುಗಳಿಗೆ ಏನೋ ಕಾಣಿಕೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡೋದು ಇನ್ನೂ ಸಮಾಧಾನ. ಸೊ ಹಾಗಾಗಿ ಇದು ನಡ್ಕೊಂಡು ಬಂದಿರುವಂಥದ್ದು ಸಂಪ್ರದಾಯ. ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತೆ? ಖಂಡಿತ ಇಲ್ಲ, ಇನ್ನೂ ಬದಲಾಗುತ್ತೆ. ಎಲ್ಲಿವರೆಗೂ? ಟಿಲ್ 5 years, 5 ವರ್ಷಗಳ ಕಾಲ ಮೈತ್ರಿ ಧರ್ಮ, ಮೈತ್ರಿ ಸರ್ಕಾರ ಮುಂದುವರಿತದೆ. BJP ಜೊತೆಗೆ JDS ಮೈತ್ರಿ ಸರ್ಕಾರ. ಯಾಕೆ ಸುಮ್ಮನೆ ಮಾತಾಡ್ತೀರ?
ಯಾಕೆ ಸುಮ್ಮನೆ ಮಾತಾಡ್ತೀರಲ್ಲ? ನೋ ನೋ. ಕಾಂಗ್ರೆಸ್ಸೇ ನಿಮ್ಮ ಮಿತ್ರ ಪಕ್ಷ ಹಂಗದ? ಕಾಂಗ್ರೆಸ್ಸೇ ನಿಮ್ಮ ಮಿತ್ರ ಪಕ್ಷ? ಕಾಂಗ್ರೆಸ್ ನಮ್ಮ ಮಿತ್ರ ಪಕ್ಷ. ಲೋಕಸಭೆ ಚುನಾವಣೆ ಆದ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ಒಂದು ವಿಶೇಷವಾದಂಥ ಒಂದು ಚರ್ಚೆಗಳು ನಡೀತಾ ಇದೆ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾರೆ ಅಂತ. ಈಗ ರಾಜಕಾರಣದಲ್ಲಿ ಗುಂಡು ಬೆಂಡಾಗಬಹುದು, ಬೆಂಡು ಗುಂಡಾಗಬಹುದು, ಏನು ಬೇಕಾದರೂ ರಾಜಕಾರಣ. ನಿಮ್ಮ ಊಹೆಯನ್ನು ನಾವು ಈ ರೀತಿ ತಗೋಬಹುದಾ? ಏನು BJP ಮತ್ತು JDS ಅಂತ? ಅದೇನು ಊಹೆ ನಾನು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇದ್ದೀರಿ. ನೀವು ಅದನ್ನು ತುಂಬ್ತಾ ಇದ್ದೀರಿ, ತುರುಕ್ತಾ ಇದ್ದೀರಿ. ಹಾಕಿ ಅದಲ್ಲ. ನೀವು ಮಾತಾಡೋದಕ್ಕೂ ನಾವು ಕೇಳುವಂಥ ಪ್ರಶ್ನೆಗೂ ಸಹಿತ ತಾಳಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಚುನಾವಣೆ ನಂತರ ಅಂತ ಗೊತ್ತಿಲ್ಲ. ನೀವೇ ಈಗ ಭವಿಷ್ಯಕಾರರ ಥರ ಮಾತಾಡ್ತಾ ಇದ್ದೀರಾ. ನನಗೆ ತಂತ್ರ ಮಂತ್ರ ಅಂತೀರಾ. ನೀವು ಯಾವ ದೇವಸ್ಥಾನಕ್ಕೆ ಯಂತ್ರ ತಂತ್ರ ಇಟ್ಕೊಂಡು ಹೇಳ್ತಿದ್ರು ಗೊತ್ತಿಲ್ಲ ನನಗೆ. ಅಲ್ಲ, JDS ಪಕ್ಷದಷ್ಟು ಅನುಭವ ನಮಗಿಲ್ಲ ಸರ್. ನಾವು ಮತ್ತೆ ದೈವಭಕ್ತರು ಅನ್ನೋದು ಬಿಟ್ಟರೆ JDS ಪಕ್ಷದಷ್ಟು ದೈವಭಕ್ತರು ನಾವಲ್ಲ. ಒಬ್ಬೊಬ್ಬರಿಗೂ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸವಿಸ್ತಾರವಾಗಿ ಈ ರಾಜಕಾರಣದ ಬಗ್ಗೆ ಮಾತಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು 2 ದಿವಸಗಳಲ್ಲಿ ಗೊತ್ತಾಗುತ್ತೆ. ನಮ್ಮ ಮಿತ್ರ ಪಕ್ಷ ಕಾಂಗ್ರೆಸ್ 5 ವರ್ಷಗಳ ಕಾಲ ಮಿತ್ರ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನುವಂಥ ಭರವಸೆಯನ್ನು ಸಹಿತ ವ್ಯಕ್ತಪಡಿಸಿದ್ದಾರೆ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.